ಸರಿ, ಸುಬ್ಬಣ್ಣ ತಾನು ಸಂಗೀತದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಊರು ಬಿಟ್ಟು ಬಂದ. ನಿಜವಾಗ್ಲೂ ಅವನು ಸಾಧಿಸಿದ್ದು ಏನು ಅಂತ ಒಂದು ಕ್ವಶನ್ ನಮಗೆ ಬರುತ್ತೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ವೇಳೆ ಸುಬ್ಬಣ್ಣ ಆ ರೀತಿ ಬರದೇ ಇದ್ದಿದ್ದರೆ ಅವನ ಸಂಗೀತದ ಆಸೆ ನೆರವೇರ್ತಾ ಇತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ಯಾವುದೇ ಒಬ್ಬ ಮನುಷ್ಯ ತಾನು ಏನಾದರೂ ಸಾಧಿಸಬೇಕು ಅಂತ ಹೊರಟ್ರೆ ಅವನು ಪ್ರಯತ್ನ ಪಡಬೇಕಾಗುತ್ತೆ. ಆ ಪ್ರಯತ್ನ ಪಟ್ಟ ಮೇಲೇ ಅದು ಅವನು ಗೆಲ್ಲೋದು ಸೋಲೋದು ಎರಡನೇ ವಿಷಯ. ಪ್ರಯತ್ನ ಪಟ್ಟನಲ್ಲ ಅನ್ನೋ ಒಂದು ನೆಮ್ಮದಿ ಅವನಿಗೆ ತನ್ನ ಕೊನೆಯ ಕಾಲದಲ್ಲಿ ಸಿಗುತ್ತೆ. ಅದೇ ಸುಬ್ಬಣ್ಣನಿಗೂ ಆಗುತ್ತೆ. ಏನಂದರೆ, ಅವನು ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕಲ್ಕತ್ತಾಗೆ ಬರ್ತಾನೆ. ದೊಡ್ಡ ಸಾಧನೆ ಏನೂ ಮಾಡೋದಿಲ್ಲ, ಆದರೆ ಅಲ್ಲಿ ಕೆಲವರಿಗೆ ಸಂಗೀತ ಪಾಠವನ್ನು ಹೇಳ್ಕೊಟ್ಟಿರ್ತಾನೆ. ಅದೇ ರೀತಿ ಅವನು ತೊರೆಯಪುರಕ್ಕೆ ಬಂದಾಗ ಅಲ್ಲಿ ಅವನು ವೆಂಕಟರಮಣ ಅವನು ಒಬ್ಬ ಬಾರಸ್ತ್ರೀಯ ಮಗ, ಅವನಿಗೆ ಸಂಗೀತವನ್ನು ಹೇಳ್ಕೊಡ್ತಾನೆ. ಅದೇ ರೀತಿ ಈ ಸುಬೇದಾರರ ಮಗಳಾದಂತಹ ಲಲಿತಾ, ಅವಳಿಗೆ ತಾನು ಸಂಗೀತವನ್ನು ಹೇಳ್ಕೊಡ್ತಾನೆ. ಆ ಮೂಲಕ ತಾನು ಕಲಿತಂತಹ ಒಂದು ಸಂಗೀತ ಏನಿದೆ ಅದನ್ನು ಮುಂದಿನ ಒಂದು ಪೀಳಿಗೆಗೆ ಅವನು ಹೇಳ್ಕೊಡುವ ಮೂಲಕ ತನ್ನ ಒಂದು ಸಂಗೀತದ ಒಂದು ಆಸೆ ಆಕಾಂಕ್ಷೆಗಳು ಏನಿತ್ತು ಅದನ್ನು ಮುಂದುವರಿಸ್ತಾನೆ ಅನ್ನೋದು. ಅದೇ ರೀತಿ ಈ ಸಂಗೀತ ಏನಿದೆ ಅದು ಅವನ ಜೀವನವನ್ನು ಬದಲಾಯಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಆ ಸಂಗೀತದಲ್ಲಿ ಏನೋ ಸಾಧಿಸಬೇಕು ಅನ್ನೋ ಪಯಣದಲ್ಲೇ ಅವನು ತನ್ನ ಜೀವನದಲ್ಲಿ ಎಲ್ಲ ಅನುಭವಗಳನ್ನ ಪಡ್ಕೊಂಡ. ಈ ಎಲ್ಲ ಅನುಭವಗಳೇ ಅವನನ್ನು ನಿಧಾನವಾಗಿ ಅವನ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ಬದಲಾಯಿಸ್ತಾ ಹೋಗುತ್ತೆ. ಮೊದಲು ತುಂಬ ಕೋಪವಾಗಿರ್ತಾನೆ, ಹಠವಾದಿಯಾಗಿರ್ತಾನೆ, ಸ್ವಲ್ಪ ಮೃದು ಆಗ್ತಾನೆ, ಆಮೇಲೆ ಒಂದು ಯೋಗಿಯ ಒಂದು ನೆಲೆಗೆ ಹೊರಟೋಗ್ತಾನೆ ಅವನು. ಅಂದರೆ ಜೀವನ ನೀಡುವಂತಹ ಒಂದು ಅನುಭವಗಳೇನಿದೆ ಅವು ಮನುಷ್ಯನ ರೂಪಿಸುತ್ತೆ ಅಂತ. ಈ ಒಂದು ಹಂತದಲ್ಲಿ ನಾವು ಈ ಸಂಗೀತ ಏನಿದೆ ಅದರ ಮೂಲಕ ಅವನು ಪಡ್ಕೊಂಡಂತಹ ಒಂದು ಜ್ಞಾನ ಏನಿದೆ ಅದನ್ನು ಅವನ ಜೀವನದಲ್ಲಿ ಅಳವಡಿಸ್ಕೊಂಡ ಅನ್ನೋದು. ಈ ರೀತಿ ಒಂದು ಸಣ್ಣ ನಾವಲ್ನಲ್ಲಿ ಒಂದು ಮನುಷ್ಯನ ಜೀವನದ ಹಲವಾರು ಸ್ತರಗಳನ್ನು ಇದರಲ್ಲಿ ಮಾಸ್ತಿಯವರು ಚರ್ಚಿಸಿದ್ದಾರೆ. ಹಾಗೂ ಮನುಷ್ಯ ಸಂಬಂಧಗಳಲ್ಲಿ ನಡೆಯುವಂತಹ ವಿಷಯಗಳು, ಅವರ ಭಾವನೆಗಳು, ಅವರು ಮಾಡುವಂತಹ ತ್ಯಾಗ ಹಾಗೂ ಸಹಾಯಗಳು. ಸುಬ್ಬಣ್ಣನಿಗೆ ಹಲವಾರು ಜನ ಇದರಲ್ಲಿ ಸಹಾಯ ಮಾಡಿರ್ತಾರೆ. ನೀಲಸಾನಿ ಇರ್ಬೋದು, ಮರದಿಯಾದಂತಹ ಲಲಿತಾ ಇರ್ಬೋದು, ಸಾಹುಕಾರರು ಇರ್ಬೋದು, ಆ ಮಿಠಾಯಿ ಮಾರೋ ಹುಡುಗಿ ಇರ್ಬೋದು, ಅಥವಾ ಈ ವೆಂಕಟರಮಣ ಇರ್ಬೋದು, ಸುಬೇದಾರ್ ಇರ್ಬೋದು, ಹೀಗೆ. ಸೊ ಇದರೊಳಗೆ ಒಂದು ಸಣ್ಣ ನಾವಲ್ನಲ್ಲಿ ಒಂದು ವ್ಯಕ್ತಿಯ ಜೀವನವನ್ನು, ಅವನ ಸಂಘರ್ಷಗಳನ್ನು, ಹೋರಾಟವನ್ನು ಇದರೊಳಗೆ ನಿರೂಪಿಸಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಕನ್ನಡದ ತುಂಬ ಇಂಪಾರ್ಟೆಂಟ್ ನಾವಲ್ಗಳಲ್ಲಿ ಸುಬ್ಬಣ್ಣ ಕೂಡ ಒಂದು ಅಂತ ನನ್ನ ಅಭಿಪ್ರಾಯ. ಯಾವಾಗಲಾದರೂ ನಿಮಗೆ ಸಮಯ ಸಿಕ್ಕಿದ್ರೆ ಈ ಕಾದಂಬರಿಯನ್ನು ನೀವು ಓದ್ಬೋದು. ಇದೇ ರೀತಿ ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.